ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬಂದಿರೋದು ವಿಶೇಷವಾಗಿರೋ ಸ್ಥಳ ಇದ್ಯಾವಪ್ಪ ಅಂತಂದ್ರೆ ಒಬ್ಬ ಪ್ರಗತಿಪರ ರೈತರು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸದೆ, ಯಾವುದೇ ಕೀಟನಾಶಕವನ್ನು ಬಳಸದೆ ಬೆಳೆಸಿರುವ ರೈತರ ಭೂಮಿಗೆ ನಾವು ಬಂದಿದ್ದೀವಿ. ಇಲ್ಲಿ ಈ ರೈತರ ಹೊಲದಲ್ಲಿ ಈ ಬೆಳೆ ಇಲ್ಲ ಎನ್ನುವುದಿಲ್ಲ. ಯಾಕಂದ್ರೆ ಬಾಳೆ ಗಿಡ ಹಿಡಿದು ಶ್ರೀಗಂಧ ಹಿಡಿದು ಪ್ರತಿಯೊಂದು ಈ ರೈತರು ಬೆಳೆದಿದ್ದಾರೆ ವೀಕ್ಷಕರೇ. ಅವ್ರ ಕಡೆಯಿಂದ ಹಣ್ಣು ಹಂಪಲು ಸೇವಿಸುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇಂಥ ರೈತರ ಕಡೆಯಿಂದ ಅನುಭವವನ್ನು ಪಡೆದುಕೊಂಡು ಬಂದ ದಾರಿ, ಇವರು ನಡೀತಿರುವ ದಾರಿಯನ್ನು ನಾವು ಪಾಲಿಸಿದರೆ ಎಲ್ಲಾ ರೈತರು ಒಳ್ಳೆಯ ಮಟ್ಟಕ್ಕೆ ಬೆಳಿಬಹುದು. ಮತ್ತು ರೈತರು ಈಗಿನ ದಿನಮಾನಗಳಲ್ಲಿ ನೋಡಿದ್ರೆ ರಾಸಾಯನಿಕ ಕೀಟನಾಶಕ ಬಳಸಿ ಫಲವತ್ತಾದ ಭೂಮಿಯನ್ನು ಹಾಳು ಮಾಡ್ತಾ ಇದ್ದಾನೆ. ಇದನ್ನು ಹಾಳು ಮಾಡದೆ ನಮ್ಮ ಮಕ್ಕಳು ಮರಿಮಕ್ಕಳಿಗೆ ಇದೇ ತರ ಭೂಮಿ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಕೊಡ್ಬೇಕಾದ್ರೆ ನಾವು ಇಂಥ ಯಾವುದೇ ಕೀಟನಾಶಕ ಬಳಸದೆ ಈ ರೈತರು ಹ್ಯಾಂಗ್ ಬೆಳೆಸಿದಾರಲ್ಲ, ಆ ಪ್ರಗತಿಪರ ರೈತರ ಕಡೆಯಿಂದ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಳ್ಳೋಣ. ನಮಸ್ಕಾರ ರೀ. ನಮಸ್ಕಾರ. ಸಂಪೂರ್ಣವಾಗಿ ನಿಮ್ಮ ಪರಿಚಯ. ಆಯ್ತು ಸರ್, ನನ್ನ ಹೆಸರು ಲಕ್ಷ್ಮಣ್ ದೇವಪೂಜೆ ಅಂತೇಳಿ. ಇದೇ ಊರು ಐನಾಪುರ ನಮ್ಮದು. ಹಾಂ ಸರ್. ಇದು ಟೋಟಲಿ 9 ಎಕರೆ ಕ್ಷೇತ್ರ ಇದೆ ನಂದು. ಹಾಂ ಸರ್. 9 ಎಕರೆದಲ್ಲಿ ಸಾವಯವ ಮತ್ತು ಯೋಗಿಕ್ ಎರಡೂದ್ರದ ಮಿಶ್ರ ಮಾಡಿ ಒಂದು ಬೆಳೆಗಳನ್ನು ನಾವು ತೆಗಿತಾ ಇದ್ದೀವಿ. ಹಾಂ ಸರ್. ಮತ್ತು ಟೋಟಲಿ ಇದರಲ್ಲಿ 15-16 ವರ್ಷದಿಂದ ನಾವು ಯಾವುದೇ ಪ್ರಕಾರದ ಕೆಮಿಕಲ್ಸ್ ಅನ್ನ ಹಾಕಿಲ್ಲ. ಹಾಂ ಸರ್. ಆಮೇಲೆ ಇಲ್ಲಿ ಕಳೆ ಕೂಡ ನಾವು ಆಳುಗಳನ್ನ ಹಚ್ಚಿ ತೆಗೆದಿಲ್ಲ. ಹಾಂ ಸರ್. ಒಂದು ಗ್ರಾಸ್ ಕಟ್ಟರ್ ಮಷೀನ್ ಇದೆ. ಹಾಂ ಸರ್. ಆ ಮಷೀನ್ ಮುಖಾಂತರ ಇಲ್ಲೇ ಕತ್ತರಿಸಿ ಅದನ್ನೆಲ್ಲ ಇಲ್ಲೇ ಬಿಟ್ಟು ಬಿಡ್ತೀವಿ. ಅದೇ ಮಲ್ಚಿಂಗ್ ಆಗ್ತದೆ, ಅದೇ ಕೊಳತು ಗೊಬ್ಬರ ಆಗ್ತದೆ. ಆಮೇಲೆ ನಾವೇನ್ ಮಾಡ್ತೀವಿ, ಎತ್ತರ ಬರೋವರೆಗೂ ಕಸ ಹಿಂಗೆ ಬಿಟ್ಟು ಬಿಡ್ತೀವಿ. ಬಿಟ್ಟ ಮೇಲೆ ಒಂದು ಗ್ರಾಸ್ ಕಟ್ಟರ್ ಮಷೀನ್ ಇದೆ. ಆ ಗ್ರಾಸ್ ಕಟ್ಟರ್ ಮಷೀನ್ ಇಂದ ಎಲ್ಲ ಕಟ್ ಮಾಡಿ ಇಲ್ಲಿ ನೋಡಿ ಈ ತರ ಇಲ್ಲೇನೆ ಇದನ್ನ ಬಿಟ್ಟು ಬಿಡ್ತೀವಿ. ಅಂದ್ರೆ ಇಲ್ಲೇ ಇದು ಗೊಬ್ಬರ ಇಲ್ಲೇ ಕೊಳತು ಗೊಬ್ಬರ ಹಾಕದೆ. ಆಮೇಲೆ ಪ್ರತಿಯೊಂದು ವರ್ಷ ಈ ಏನ್ ಗಿಡದ ಎಲೆಗಳಿದಾವಲ್ಲ, ಪ್ರತಿಯೊಂದು ಗಿಡದ ಎಲ್ಲಾ ಎಲೆಗಳು ಇಲ್ಲೇನೆ ಉದುರ್ತವೆ. ಅದು ಕೂಡ ಇಲ್ಲೇ ಕೊಳತು ಗೊಬ್ಬರ ಆಗ್ತದೆ. ಜೊತೆಗೆ ನಾವು 8-10 ಪಶುಗಳನ್ನು ಸಾಕಿದ್ದೀವಿ. ಅದರದ್ದು ಗೊಬ್ಬರ ಬರ್ತದೆ, ಸಗಣಿ ಗೊಬ್ಬರ, ಬೇವಿನ ಹಿಂಡಿ ಇಷ್ಟು ಮಾತ್ರ ನಾವು ಉಪಯೋಗಿಸ್ತೀವಿ. ಆ ಉಪಯೋಗ ಮಾಡಿ ನಾವು ಈಗ 1800 ಪೇರ್ಲ ಗಿಡ ಇದೆ. 1800 ಪೇರ್ಲ ಗಿಡ ಇದೆ ಸರ್. ಇದು ಯಾವ್ದಿದೆ ಸರ್? ಇದು ಜಾತಿ ವಿಯನ್ನಾರ್ ಅಂತ ಹೇಳಿ. ಸರ್ ಇದು ಎಷ್ಟು ಕೆಜಿ ವರೆಗೆ ಆಗುತ್ತೆ ಸರ್? ಇದು ಒಂದು ಪೇರು 1 kg ವರೆಗೂ 1 kg ಗಿಂತ ಹೆಚ್ಚು ಆಗ್ತದೆ. ಬಟ್ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ವ್ಯಾಪಾರಸ್ಥರಿಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಮಾಡ್ತೀವಿ ನಾವು. ಅಂದ್ರೆ ನಂಬರ್ ಆಫ್ ಫ್ರೂಟ್ಸ್ ನೀವು ಹೆಚ್ಚಿಡಿದ್ರೆ ಸೈಜ್ ಕಡಿಮೆ ಬರ್ತದೆ. ಕಾಯಿ ಆಗ್ತಾ ಇದೆ ಸರ್. ಎಷ್ಟು ವರ್ಷ ಹಚ್ಚಿದ 1 ವರ್ಷಕ್ಕೆ ಕಾಯಿ ಆಗ್ತದೆ. ಪ್ರಾರಂಭದಿಂದ ಕಾಯಿ ಬರ್ತಾ ಇರ್ತದೆ. ಬಟ್ ಗಿಡದ ಬೆಳವಣಿಗೆ ಆಗ್ಬೇಕಲ್ಲ, ಅದಕ್ಕೆ ನಾವು ಬಂದಿರುವಂತ ಫ್ಲವರ್ಸ್ ಅನ್ನ ತೆಗಿತಾ 1 ವರ್ಷ ಗಿಡದ ಬೆಳವಣಿಗೆನ ಮಾಡ್ಕೊಳ್ತೀವಿ ನಾವು. ಅಂದ್ರೆ ಸರ್ ಇದು ಸುಮಾರು ಎಷ್ಟು ವರ್ಷದ ಇದೆ ಸರ್ ಇದು ಗಿಡ? ಇದು 6 ವರ್ಷದಿದೆ. 6 ವರ್ಷದಿದೆ ಸರ್. ಸರ್ ಬೆಳವಣಿಗೆ ಯಾಕಾಗಿಲ್ಲ ಸರ್? ಇವು ಬೆಳವಣಿಗೆ ಯಾಕಂಗಿಲ್ಲ ಅಂದ್ರೆ ನಾವು ಹಂಗೆ ಬಿಡಂಗಿಲ್ಲ, ಪ್ರತಿ ಸಲ ಕಟಿಂಗ್ ಮಾಡ್ತೀವಿ, ನಾವು ಪ್ರೂನಿಂಗ್ ಮಾಡ್ತೀವಿ. ಕಟಿಂಗ್ ಮಾಡ್ತೀವಿ. ಈ ರೀತಿ 1, 2, 3 ಇದು ಕಟಿಂಗ್ ಆಗಿದೆ ಇದು. ಆಮೇಲೆ ಇದ್ರದ್ದು ಏನ್ ಬರ್ತದ್ರೆ ಇದನ್ನ ಮತ್ತೆ ನಾವು ಕಟಿಂಗ್ ಮಾಡ್ಕೊಳ್ತೀವಿ. ಪ್ರತಿ ವರ್ಷ ನಾವು ಕಟಿಂಗ್ ಮಾಡ್ತೀವಿ. ಒಂದು ಕ್ರಾಪ್ ಬರಬೇಕಾದ್ರೆ 8 ತಿಂಗಳು ತಗೋತದೆ. 2 ವರ್ಷಕ್ಕೆ 3 ಕ್ರಾಪ್ ಬರ್ತದೆ. ಅದು ಪ್ರತಿಯೊಂದು ಕ್ರಾಪಿಗೂ ನಾವು ಕಟಿಂಗ್ ಮಾಡ್ತೀವಿ. ಕಟಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಗಿಡ ಬಹಳ ದೊಡ್ಡದಾಗ್ತದೆ. ಗಿಡ ಬಹಳ ದೊಡ್ಡದಾಗ್ತಪ್ಪ ಅಂದ್ರೆ ಕಮರ್ಷಿಯಲ್ ಆಗಲ್ಲ, ಕೆಲಸಗಳೆಲ್ಲ ಈಸಿ ಆಗಲ್ಲ, ಖರ್ಚು ಹೆಚ್ಚು ಬರ್ತದೆ. ಇದು ನೋಡಿ, ಇದೇನ್ ಮಾಡ್ತಾರೆ, ಹೆಣ್ಮಕ್ಳು ಇಲ್ಲೇ ಸುತ್ತಮುತ್ತ ಎಲ್ಲ ನಿಂತ್ಕೊಂಡಿರೋದು ಎಲ್ಲ ಕೆಲಸ ಮಾಡ್ತಾರೆ. ಕಾಯಿ ಹರಿದಿರ್ಬೋದು, ಅಥವಾ ಈ ಬ್ಯಾಗಿಂಗ್ ಇಲ್ಲಿ ಹಾಕಿದ್ವಲ್ಲ, ಈ ಬ್ಯಾಗಿಂಗ್ ಹಾಕೋದಿರ್ಬೋದು. ಸರ್ ಇದು ಯಾವ ಕಾರಣಕ್ಕಾಗಿ ಹಾಕ್ತಾರೆ ಸರ್ ಇದು ಬ್ಯಾಗಿಂಗ್? ಇದು ಪಕ್ಷಿ ಕಡಿಯೋದಿಲ್ಲ. ಆಮೇಲೆ ಡಿಸೀಸ್ ಯಾವ್ದು ಅಟ್ಯಾಕ್ ಆಗಂಗಿಲ್ಲ, ಕೀಡಿನೂ ಇದು ಕಡಿಲಿಕ್ಕೆ ಆಗಂಗಿಲ್ಲ. ಆಮೇಲೆ ಶೈನಿಂಗ್ ಬರ್ತದೆ, ಕಾಯಿ ಕ್ವಾಲಿಟಿ ಬರ್ತದೆ. ಆಮೇಲೆ ಮಾರ್ಕೆಟ್ ನಲ್ಲಿ ನಾವು ಈ ಮ್ಯಾಗಿನ ಕವರ್ ಅನ್ನು ತೆಗೆದ್ಬಿಟ್ಟು ಇದೇನು ಥರ್ಮಾಕೋಲ್ ಫೋಮ್ ಇದೆಲ್ಲ ಜಾಳಿಗೆ, ಇದ್ರ ಸಮೇತ ಮಾರ್ಕೆಟ್ ಹೋಗ್ತದೆ. ಕಾಯಿ ತಿಕ್ಕಾಡಂಗಿಲ್ಲ. ತಿಕ್ಕಾಡೋದ್ರಿಂದ ಏನಾಗ್ತದೆ, ಕಾಯಿ ಕಪ್ ಆಗ್ತದೆ, ಕ್ವಾಲಿಟಿ ಕಡಿಮೆ ಆಗ್ತದೆ. ಸರ್ ವರ್ಷಕ್ಕೆ ಇದು ನಾವು 1 ವರ್ಷಕ್ಕೆ ಪೇರು 8 ರಿಂದ 10 ಟನ್ ತೆಗಿತೀವಿ. 8 ರಿಂದ 10 ಟನ್ ಸರ್. ಅದೇ ಮಿನಿಮಮ್ ಅಂದ್ರೂ 50 ರೂಪಾಯಿ ಕೆಜಿ ಮಾರ್ತದೆ. ಸರ್ ಎಲ್ಲಿ ಕಳಿಸ್ತೀರಾ ಸರ್ ಇದನ್ನ? ಕಳ್ಸೋದೆಲ್ಲ ವ್ಯಾಪಾರಸ್ಥರು ಇಲ್ಲೇ ಬರ್ತಾರೆ, ನಾನು ಎಲ್ಲಿ ಹೋಗಲ್ಲ. ಪೈಲಾ ಫಸ್ಟ್ ಇಯರ್ ನಾನೇನ್ ಮಾಡಿದೆ, ಈ ಪೇರು ಗಿಡ ಹಚ್ಚಿದಾಗ ನನಗೂ ತೊಂದರೆ ಬಹಳ ಆಯ್ತು. ಆಗ ನಂದು ಬೊಲೆರೋ ಗಾಡಿ ಇದೆ, ನಮ್ಮ ಮಧ್ಯದ ಸೀಟ್ ಎಲ್ಲ ತೆಗೆದ್ಬಿಟ್ಟು ಪೇರು ಕಾಯಿ ಎಲ್ಲ ಹರಿದು ಗಾಡಿ ಒಳಗೆ ಹಾಕೊಂಡು ಪ್ರತಿಯೊಂದು ಹೈವೇದಲ್ಲಿ ಪ್ರತಿಯೊಂದು ಮಾರ್ಕೆಟ್ ನಲ್ಲಿ ನಾನು ಕೂತ್ ಮಾರಿದೀನಿ 1 ವರ್ಷ. ಆಮೇಲೆ ಪಬ್ಲಿಸಿಟಿ ಆಯ್ತು. ಹೆಂಗ್ ಪಬ್ಲಿಸಿಟಿ ಆಯ್ತು ಹಂಗ ಅನೇಕರಿಗೆ ವ್ಯಾಪಾರಸ್ಥರು ಇಲ್ಲೇ ಬರ್ತಾರೆ. ನಾವು ಮಾಲ್ ತಯಾರು ಮಾಡ್ತೀವಿ,
ವ್ಯಾಪಾರಸ್ಥರು ತಾವೇ ಬಂದು ಹರ್ಕೊಂಡು ಹೊರಗಡೆ ಬರ್ತಾರೆ, ತೂಕ ಮಾಡಿ ಕೊಟ್ಟು ಬಿಡ್ತೀನಿ ನಾನು. ಓಕೆ ಓಕೆ ಸರ್. ಇದೇ ತರ ಸರ್ ಮತ್ತೆ ನಿಮ್ಮ ಹೊಲದಲ್ಲಿ ಯಾವ್ಯಾವ ವಾಣಿಜ್ಯ ಬೆಳೆ ಇದೆ ಸರ್? ಪೇರು, ಇದು ಮಿಶ್ರ ತೋಟ ಇದೆ. ಇದು ಹಾ ಸರ್. ಅನೇಕ ಪ್ರಕಾರದ ಹಣ್ಣುಗಳಿಂದ ಕೂಡಿದ ಮಿಶ್ರ ತೋಟ ಇದೆ. ಹಾ ಸರ್. ಪೇರು ಇದೆ, ಹಾ. ಜಾಮೂನ್ ಇದೆ, ಹಾ ಸರ್. ಸೀತಾಫಲ ಇದೆ, ಹಾ ಹಾ ಅಂಜೀರ ಇದೆ, ಹಾ. ಮಾವು ಇದೆ, ಹಾ. ಸಂತರ ಇದೆ. ಓಹೋ. ಕಂಪೌಂಡ್ ನಲ್ಲಿ ನುಗ್ಗಿ ಕಾಣಿಸ್ತಾ ನಿಮಗೆ? ನುಗ್ಗಿ ನುಗ್ಗಿ ಅದಲ್ಲ. ನುಗ್ಗಿನೂ ಇದೆ. ಓಕೆ ಸರ್, ಆ ಕಡೆ ತೋರ್ಸರ್ ಸರ್ ನುಗ್ಗಿ. ಇದ್ರ ಮಧ್ಯದಲ್ಲಿ ನಾವು ಹೆಬ್ಬೇವು ಕೂಡ ಹಾಕಿದ್ವಿ. ಹಾ ಸರ್. ಹೋದ ವರ್ಷ ಅದನ್ನ ಕಟ್ಟಿಂಗ್ ಮಾಡಿದ್ವಿ ನಾವು. ಹಾ ಹಾ ಸರ್. ಟೋಟಲಿ ಬಾರ್ಡರ್ಗೆಲ್ಲ ಕಂಪೌಂಡ್ ನಲ್ಲಿ ನುಗ್ಗೆ ಮತ್ತು ಹೆಬ್ಬೇವು ಇತ್ತು. ಆ ಹೆಬ್ಬೇವು ಕಟಾವ್ ಮಾಡಿದ್ವಿ. 4 ಲಕ್ಷ ರೂಪಾಯಿದ್ ಬಾರ್ಡರ್ ನಲ್ಲಿ ನಾವೇನು ಖರ್ಚು ಮಾಡಿರ್ಲಿಲ್ಲ. ಹಾ ಸರ್. 4 ಲಕ್ಷ ರೂಪಾಯಿದ್ ಹೆಬ್ಬೇವು ಆಯ್ತದ. ಸರ್ ಟೋಟಲ್ ಇದು ನಿಮ್ಮ ಎಲ್ಲ ವಾಣಿಜ್ಯ ಬೆಳೆ ಹೇಳ್ತಾ ಇದ್ದೀರಾ, ಕನಿಷ್ಠ ವಾರ್ಷಿಕ ಆದಾಯ ಎಷ್ಟು ಸರ್ ಇದು ನಿಮ್ಮ ವರ್ಷಕ್ಕೆ? ವಾರ್ಷಿಕ ಆದಾಯ ಇದು ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದನ್ನ ನಾನು ಎಲ್ಲಾನು ಒಂದೇ ಸತಿ ಕಟ್ಟಿಂಗ್ ಮಾಡೋದಿಲ್ಲ. ಹಾ ಸರ್. ಇದು ಹಿಂದ್ ಮುಂದ್ ಮಾಡ್ತೀವಿ ನಾವು. ಹಾ ಸರ್. ಅಂದ್ರೆ ನಮ್ಮಲ್ಲಿ ಪೇರು ಕಂಟಿನ್ಯೂ 12 ತಿಂಗಳ ಪೇರು ನಿಮ್ಗೆ ಸಿಗ್ತದೆ. ಹಾ ಹಾ ಸರ್. 3 ಪ್ಲಾಟ್ ಮಾಡಿರ್ತೀವಿ. ಹಾ 1 by 1 ಡಿಫ್ರೆನ್ಸ್ ಇಟ್ಕೊಂಡು ಹೋಗಿರ್ತೀವಿ. ಹಾ ಸರ್. ಈ ಪ್ಲಾಟ್ ಮುಗಿತಪ್ಪ ಅಂದ್ರೆ ಲಾಸ್ಟ್ ಪ್ಲಾಟ್ ನಾವು ಹೋಗೋಷ್ಟೇ ಈ ಪ್ಲಾಟ್ ಮತ್ತೆ ರೆಡಿ ಆಗ್ತದೆ. ಓಹೋ. ಹೀಗಾಗಿ ಇನ್ಕಮ್ ಕಂಟಿನ್ಯೂ ಇರ್ತದೆ. 20. ಆಮೇಲೆ ಸೀಸನ್ ನಲ್ಲಿ ಮಾವಿನ ಸೀಸನ್ ಅಲ್ಲಿ ಮಾವು ಬರ್ತದೆ, ಚಿಕ್ಕು ಸೀಸನ್ ಚಿಕ್ಕು ಬರ್ತದೆ, ಸೀತಾಫಲ ಸೀಸನ್ ಅಲ್ಲಿ ಸೀತಾಫಲ ಬರ್ತದೆ. ಚಿಕ್ಕು ಎಷ್ಟದಾವೆ ಸರ್ ನಿಮ್ಗೆ? ಚಿಕ್ಕು 4 ಗಿಡ ಇದಾವೆ. ಇಷ್ಟು ಫಸ್ಟ್ ಕ್ಲಾಸ್ ಇದಾವೆ, ನಿಮ್ಗೆ ತೋರಿಸ್ತೀನಿ ನಾನಲ್ಲಿ. ಹಾ ಸರ್. ಅಗದಿ ಎಕ್ದಮ್ ಟಾಪ್ ಕ್ವಾಲಿಟಿ ಇದಾವೆ ಸರ್. ಈ ಗಿಡದ ವೈಶಿಷ್ಟ್ಯತೆ ಹೇಳ್ತೀವಿ ಸರ್? ಇದು ಬ್ಲ್ಯಾಕ್ ನೇರಳೆ ಇದೆ, ಹಾ ಸರ್. ಕಪ್ಪು ಜಾಂಬಳಿ ಬರ್ತದಲ್ಲ ಹಾ. ಅದು. ಇದರಲ್ಲಿ ಈ ಜಾಂಬಳಿ ಸಣ್ಣದು ದೊಡ್ಡದು ಸೇರಿಸಿ 350 ಗಿಡ ಇದರಲ್ಲಿ ಮಿಶ್ರ ಬೆಳೆ. 9 ಎಕರೆದಲ್ಲಿ ಸರ್? ಹಾ ಇಲ್ಲ, 5 ಎಕರೆದಲ್ಲಿ. 5 ಎಕರೆದಲ್ಲಿ 4 ಎಕರೆ ಕಬ್ಬಿದೆ ಕೆಳಗಡೆ. ಹಾ ಹಾ ಸರ್. ಇದು 5 ಎಕರೆ ಪ್ಲಾಟ್ ಇದೆ ಹಾರ್ಟಿಕಲ್ಚರ್. ಹಾ ಹಾ. ಇದರಲ್ಲಿ 350 ಜಾಂಬಳಿ ಗಿಡ ಇದೆ. ಹಾ ಸರ್. ಇದು ಜಾಂಬಳಿ ಕಾಯಿ ವರ್ಷಕ್ಕೆ ಒಂದೇ ಪೀಕ್. ಹಾ. ಮೇ ಎಂಡಲ್ಲಿ ಸ್ಟಾರ್ಟ್ ಆಗ್ತದೆ, ಹಾ ಸರ್. ಜೂನ್ ಎಂಡಲ್ಲಿ ಮುಕ್ತಾಯ. ವರ್ಷಕ್ಕೆ ಒಂದೇ ಪೀಕು. ಹಾ. ಇದು ಮಿನಿಮಮ್ 200 ರೂಪಾಯಿ ಕೆಜಿ ಮಾರ್ತದೆ. ಸರ್ ಎಷ್ಟು ಆಗುತ್ತೆ ಸರ್ ಇದು ಆದಾಯ ಇದೆ ಸರ್? ಈ ನಾವು ಅಂದ್ರೆ ಇದೇನಾಗ್ತದೆ, ಗಿಡ ಹಚ್ಚಿದ 5ನೇ ವರ್ಷಕ್ಕೆ ಸ್ವಲ್ಪ ಸ್ಟಾರ್ಟ್ ಆಗ್ತದೆ. ಹಾ ಸರ್. ಹೇಗೆ ಗಿಡ ಬಲಿತಾ ಹೋಗ್ತದೋ ವರ್ಷದಿಂದ ವರ್ಷಕ್ಕೆ ಇನ್ಕಮ್ ಹೆಚ್ಚಾಗ್ತಾ ಹೋಗ್ತದೆ. ಹಾ. ಬಲಿಷ್ಠ ಆದಂಗೆ. ಹಾ 120 ಗಿಡಗಳು ಈ ದೊಡ್ಡ 120 ಗಿಡ ಇದಾವೆ. ಹಾ ಸರ್. ಇದರಲ್ಲಿ ಹೋದ ವರ್ಷ ನಮಗೆ 1.5 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡಿದ್ವಿ. ಓಹೋ. 1.5 ಲಕ್ಷ. ಇಲ್ಲೇ ಜಾಗದ ಮೇಲೆ ಯಾವ್ದು ತಗೊಂಡ್ ನಾವು ಓಡಾಡಂಗಿಲ್ಲ. ಎಲ್ಲಾ ವ್ಯಾಪಾರಸ್ಥರು ಇಲ್ಲೇ ಇಲ್ಲೇ ಬಂದು ಹೋಯ್ತಾರೆ ಸರ್. ಲೋಕಲ್ ನಮ್ ಕಸ್ಟಮರ್ಸ್ ಸಹಿತ ಮನೆಗೆ ತಗೊಂಡು ಹೋಗಿ ತಿನ್ನೋರು ಕೂಡ ಇಲ್ಲೇ ಬಂದು ಹೋಯ್ತಾರೆ. ಸರ್ ಹಾರ್ಟಿಕಲ್ಚರ್ ಅಂತ ಹೇಳಿದ್ರೆ ಸರ್, ನಿಮಗೂ ಯಾವ್ದಾದ್ರು ಸಹಾಯಧನ ಅದೇನ್ ಸಿಕ್ಕಿದೆ ಸರ್ ಇದು? ಇಲ್ಲ ಸರ್, ನಾನು ಯಾವುದೇ ಪ್ರಕಾರದ ಸಾಲ ಮಾಡಿಲ್ಲ. ಸಹಾಯಧನ ಯಾವುದೇ ಸಹಾಯಧನ ತಗೊಂಡಿಲ್ಲ, ಯಾವ ಸಬ್ಸಿಡಿ ತಗೊಂಡಿಲ್ಲ, ಏನೂ ಇಲ್ಲ. ಅದ್ರ ಗೋರ್ಮೆಂಟ್ ಪ್ರಕಾರ ಕೊಡ್ತಾರೆ ಸರ್ ಇದು ಹಾರ್ಟಿಕಲ್ಚರ್ ವತಿಯಿಂದ. ಅದೇನಿದಾವ್ರಿ, ಕೆಲವೊಂದು ಏರಿಯಾದಕ್ಕ ಸೀಮಿತ ಇದಾವ್ರಿ. ಹಾ ಸರ್. 100% ಇರಿಗೇಷನ್ ಶುಗರ್ ಕೇನ್ ಏರಿಯಾಕ ಸಬ್ಸಿಡಿ ಇಲ್ಲ. ಹಾ ಸರ್. ಡ್ರಾಟ್ ಏರಿಯಾ ಹಾ. ಅಂತ ಏರಿಯಾ ಕೆಲವೊಂದು ಬೆಳೆಗಳ ಮೇಲೆ ಕೊಡ್ತಾರೆ. ಅದು ಪ್ರತಿಯೊಂದು ಬೆಳೆ ಕೂಡ ನಿಮ್ಮಲ್ಲಿ ಇದೆ? ಹಾ ನಮ್ಮಲ್ಲಿ ಇದೆ. 24 ತೆಂಗಿನ ಗಿಡ ಅದಾವ್ರಿ ಎಲ್ಲಾ ಕಡೆ ಸೇರಿಸಿ. ಅಂದ್ರೆ ನಿಮ್ಮ ಭೂಮಿಯಲ್ಲಿ ಗಿಡ ಇಲ್ಲ ಅನ್ನೋದೇ ಇಲ್ಲ. ಹಾ ನಮ್ ಸಾಧಾರಣ ನಾವು ಹೊರಗಿಂದ ಏನ್ ತರೋದಿಲ್ಲ. ಇಲ್ಲಿಂದ ಸರ್ ಇದು ಒಂದು ಹುಲ್ಲು ಕಡ್ಡಿನೂ ನಾವು ಹೊರಗೆ ಹೋಯಂಗಿಲ್ಲ. ಹೊರಗಿಂದ ಒಂದು ಕಾಳು ಯಾವ್ದೋ ಔಷಧಿ ಇಲ್ಲ ನಾವು ತರಂಗಿಲ್ಲ. 100% ಎಲ್ಲ ವಿಷ ಹಾಕಿ ರಾಸಾಯನಿಕ ಹಾಕಿ ಬೆಳೆಸಿರುವಂತ ಕಾಯಿಪಲ್ಯ ಇರ್ತದೆ. ಸೊ ನಾವ್ ಅದನ್ನೆಲ್ಲ ತಗೊಳ್ಳೋದಿಲ್ಲ. ನಮ್ ಮನೆಗೆ ನಮ್ ಸೆಂಟ್ರಿಗೆ ಎಷ್ಟು ಬೇಕೋ ಅಷ್ಟು ನಾವೇ ಮಾಡ್ಕೊಳ್ತೀವಿ, ತಯಾರು ಮಾಡ್ಕೋತೀರಿ. ಹಾ ನಮಗೇನ್ ಬೇಕೋ ಅಷ್ಟು ನಾವೇ ತಯಾರು ಮಾಡ್ಕೊತೀವಿ. ನಿಮ್ಗೆ ಮಾಡಿ ಸರ್. ಸರ್ ಇದು ಗಿಡ ಸರ್, ಇದು ಫಳ. ಹಾ ಸರ್. ಹೀಗೆ ಒಂದು ಲೈನ್ ಸೀತಾಫಳ ಇದೆ. ಎಂಡಲ್ಲಿ ಒಂದು ಲೈನ್ ಮಾವು ಇದೆ. ಹಾ ಸರ್. ಆಮೇಲೆ ಇದು ತೆಂಗಿದೆ. ಇದು ಸೀತಾಫಳ ನಾವು ಈಗ ಪ್ರೂನಿಂಗ್ ಮಾಡಿದ್ವಿ, ಕಟ್ಟಿಂಗ್ ಮಾಡಿದೀವಿ. ಕಟ್ಟಿಂಗ್ ಮಾಡಿ ಈಗ ಜಸ್ಟ್ ನೋಡ್ರಿ ಇಲ್ಲಿ ಒಂದೊಂದು ಕಾಯಿ ಕಾಣ್ತಾವ್ರಿ ಕಾಯಿ ತಗೊಂಡ್ ಬಂತಲ್ರಿ. ಹಾ ಸರ್, ಇದು ಔಷಧಿ ಇದಕ್ಕೆ ಹೆಂಗ್ ಮಾಡ್ತೀರಾ? ಔಷಧಿ ಹೊಡಿಬೇಕಾಗತ್ತೆ ಹೆಂಗ್? ಇದಕ್ಕೆ ಔಷಧಿ ನಾವು ನಮ್ದೇ ಆದಂತ ಕೆಲವೊಂದು ಔಷಧಿಗಳನ್ನ ನಾವೇ ಮಾಡ್ತೀವಿ. ಜೀವಾಮೃತ ಮಾಡ್ತೀವಿ, ಗೋಕೃಪಾಮೃತ ಮಾಡ್ತೀವಿ, ವೇಸ್ಟ್ ಡಿಕಂಪೋಸರ್ ನಮ್ಮಲ್ಲಿದೆ, ಆಮೇಲೆ ಬಯೋಡೈಜೆಸ್ಟರ್ ನಮ್ಮಲ್ಲಿದೆ. ಬಾಳ ಆದ್ರ ನಾವು ಒಂದು ಬೇವಿನ ಎಣ್ಣೆ ಒಂದು ಬಿಟ್ರೆ ಬಾಕಿ ಹೊರಗಡೆಯಿಂದ ಏನೂ ತರುವುದಿಲ್ಲ. ಕೀಟನಾಶಕ ಬೇವಿನ ಎಣ್ಣೆ. ಹಾ ಓಕೆ ಓಕೆ ಸರ್. ಸ್ಟಾರ್ಟ್ ಐತ್ರಿ ಸರ್. ಕೆಲವು ಕಾಯಿಪಲ್ಯ ಆಗಿರ್ಬೋದು, ಕೆಲವು ಸಣ್ಣ ಸಣ್ಣ ಬೆಳೆಗಳಿಗೆ ಔಷಧಿ ಇಲ್ಲದೆ ಬೆಳೆಯೋದೇ ಇಲ್ಲ. ಅದ್ರ ಈ ಉತ್ತರನ ನೀವು ಹೇಗೆ ಮೇಂಟೆನೆನ್ಸ್ ಮಾಡ್ತೀರಿ ಸರ್? ಕೆಲವು ನಮ್ಮ ರೈತರಿಗೆ ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಬಯಸ್ತೀರಿ? ಕೆಲವು ಔಷಧಿ ಇಲ್ಲದೆ ಬೆಳೆಯೋದೇನೆ ಇಲ್ಲ, ಬೆಳಿಲಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೀವು ಇದ್ರ ಬಗ್ಗೆ ಆ ರೈತರಿಗೆ ಯಾವ ಸಂದೇಶ ಕೊಡ್ಲಕ್ ಇಷ್ಟಪಡ್ತೀರಾ? ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನೇ ಇಲ್ಲ. ಹೆಂಗಾಗಿದರಿ, ಈಗ 20, 30, 50 ವರ್ಷ ನೀವು ಹಿಂದೆ ಹೋದ್ರಪ್ಪ ಅಂದ್ರ ಇವ್ ಯಾವ್ದೇ ರಾಸಾಯನಿಕ ಗೊಬ್ಬರ ಆಗ್ಲಿ, ಇವ್ ಕೀಟನಾಶಕಗಳಾಗ್ಲಿ, ಕಳೆನಾಶಕಗಳಲ್ಲಿ ಇರ್ಲೇ ಇಲ್ಲ. ಅವಾಗೇನ್ ಬೆಳೆ ಬರ್ತಿರ್ಲಿಲ್ರಿ? ಬರ್ತಿತ್ತಲ್ರಿ. ಅವಾಗನು ನಮ್ ಪೂರ್ವಜರು ಬೆಳೆದಾರ. ಅದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಬೇವಿನ ಈ ಸೀಸನ್ದಲ್ಲಿ ಬೇವಿನ ಕಾಯಿ ಬರ್ತದಲ್ಲ, ಆ ಬೇವಿನ ಕಾಯಿಯನ್ನೆಲ್ಲ ತೆಗೆದು ಅದನ್ನ ಕೊಟ್ಟಿ ಲಿಕ್ವಿಡ್ ಮಾಡಿ ಇಟ್ಕೊಳ್ತೀವಿ.
ಲಿಕ್ವಿಡ್ ಇಟ್ಕೊಳ್ತೀವಿ, ಅದ್ರ ಜೊತೆಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಇಂಥವೆಲ್ಲ ಮಿಕ್ಸ್ ಮಾಡಿ ಹಾ. ಒಂದು ಕೀಟನಾಶಕ ಸ್ಪ್ರೇ ಮಾಡ್ತೀವಿ. ಹಾ. ಅದ್ರ ಜೊತೆಗೆ ದಶಪರ್ಣಿ ಯಾರ್ಕ್ ಅಂತ ಮಾಡ್ತೀವಿ ನಾವು. ಹಾ. 10 ಗಿಡದ ತಪ್ಪಲಗಳನ್ನ ತಗೊಂಡು ಹಾ. 2 ಕೆಜಿ ಹಾ. ಅಂದ್ರೆ ಆಡ್ ಮುಟ್ಟದ ಗಿಡಗಳು ಇರ್ತಾವಲ್ರಿ, ಹಾ, 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 ಹಾ. ಆಡ್ ಮುಟ್ಟದ ಗಿಡದ ತಪ್ಪಲುಗಳನ್ನ ಎಲ್ಲ ಕಲೆಕ್ಟ್ ಮಾಡಿ ಹಾ. ಅವುಗಳನ್ನ ಒಂದು ಬ್ಯಾರಲ್ ನಲ್ಲಿ ಹಾಕಿ ಹಾ. ಅದರಲ್ಲಿ ಬೆಲ್ಲ ಮತ್ತು ಗೋಮೂತ್ರ ಹಾಕಿ ಹಾ. ಅದನ್ನ ಒಂದು 15-20 ದಿವಸ ಕೊಳಿಲಿಕ್ಕೆ ಬಿಡೋದು. ಹಾ. ಕೊಳಿಲಿಕ್ಕೆ ಬಿಟ್ಟ ಮೇಲೆ ಅದನ್ನ ಲಿಕ್ವಿಡ್ ಮಾಡಿ ಸೋಸಿ ತಕೊಂಡು ಹಾ. ನೀವು ಅದನ್ನ ಸ್ಪ್ರೇ ಮಾಡಿದ್ರೆ ಆ ಟಾನಿಕ್ ರೀತಿಲೂ ಕೆಲಸ ಮಾಡ್ತದೆ, ಜೊತೆಗೆ ಕೀಡ್ ಕಂಟ್ರೋಲು ಮಾಡ್ತದೆ. ಇದು ಒಂದು ಇದು ತ್ರಿಪ್ಸ್ ಅದು ಬರ್ತೈತಲ್ರಿ, ಈ ತ್ರಿಪ್ಸಕ್ ನೀವ್ ಹೆಂಗ ಇದು ಮಾಡ್ಕೊತೀರಿ? ಅದಕ್ಕೆ ನಾವು ಸ್ಪ್ರೇ ಮಾಡ್ತೀವ್ರಿ, ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೀವ್ರಿ, ಮತ್ತೆ ಗೋಕೃಪಾಮೃತ ಜೀವಾಮೃತನು ಸ್ಪ್ರೇ ಮಾಡ್ತೀವ್ರಿ. ಇದರಿಂದ ಸ್ಪ್ರೇ ಮಾಡ್ತಪ್ಪ ಅಂದ್ರ ಅದೇನಾಗ್ತದ್ರಿ, ಒಂದು ಕ್ಲೈಮೇಟಿಕ್ ಒಂದು ಇಫೆಕ್ಟ್ ಇರುತ್ತೆ. ನೀವು ಔಷಧ ಹೊಡೆದ್ರು ಬರ್ತೈತಿ. ಔಷಧ ನೀವು ನೋಡ್ರಿ, ಯಾವಾಗ್ಲೂ ಮೋಟ್ರ್ ಯಾವಾಗ ಬರ್ತಿ, ಹೈ ಟೆಂಪರೇಚರ್ದಾಗ ಬರ್ತೈತಿ. ಟೆಂಪರೇಚರ್ ಮತ್ತೆ ಅದಕ್ಕೆ ಏನ್ ಬೇಕ್ರಿ, ಸಾಯಿಲ್ ನಿಮ್ ಶಕ್ತಿಶಾಲಿ ಇತ್ತಂದ್ರ ಆ ಗಿಡನು ಶಕ್ತಿಶಾಲಿ ಬೆಳಿತೈತಿ. ಆ ಗಿಡಕ್ಕೆ ಪ್ರತಿಯೊಂದು ರೋಗವನ್ನ ಕೀಟಗಳನ್ನ ಎದುರಿಸುವಂತ ಶಕ್ತಿ ಗಿಡಕ್ಕೂ ಐತ್ರಿ. ಈಗ ನೋಡ್ರಿ, ಮನುಷ್ಯನಿಗೆ ಒಂದ್ ಏನಾದ್ರು ಖರ್ಚು ಆಯ್ತಪ್ಪ ಅಂತಂದ್ರ ಅಥವಾ ಗಿಡಕ್ಕೆ ಒಂದ್ ಏನಾದ್ರು ಖರ್ಚು ಆಯ್ತಂದ್ರ ಅದಕ್ಕೆ ನಾವ್ ಮೆಡಿಸಿನ್ ಮಾಡಂಗಿಲ್ಲ ಅಂತಾನೆ ಮಾಯ್ತೈತಿ. ಅದ್ ಹೆಂಗ್ ಮಾಯ್ತೈತಪ್ಪ ಅಂದ್ರೆ ಅದ ಆ ಔಷಧಿ ಗುಣ ಅದ್ರೊಳಗ್ ತಂತಾನೆ ಬೆಳೆಸ್ಕೊತೈತಿ. ಅದಕ್ಕ ರೆಸಿಸ್ಟೆನ್ಸ್ ಪವರ್ ಇರ್ತಾರ. ಎಲ್ಲಿವರೆಗೆ ಗಿಡ ಸದೃಢ ಇರಂಗಿಲ್ಲ, ಅದ್ರಲ್ಲಿ ರೆಸಿಸ್ಟೆನ್ಸ್ ಪವರ್ ಇರಂಗಿಲ್ಲ, ಅಲ್ಲಿವರೆಗೂ ಅದಕ್ಕೆ ರೋಗಗಳು ಅಟ್ಯಾಕ್ ಹೆಚ್ಚಾಗ್ತಾವ. ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಹೆಚ್ಚಾಗೋಂಗ್ ನೀವು ಗಿಡ ಮೇಂಟೈನ್ ಮಾಡಿದ್ರಿ ಅಂದ್ರೆ, ಗಿಡ ಶಕ್ತಿಶಾಲಿ ಐತಂದ್ರ ಸ್ವತಃ ಅದು ಹೋರಾಡ್ತೈತ್ರಿ, ತನ್ನ ರಕ್ಷಣೆಗೋಸ್ಕರ ತಾ ಸ್ವತಃ ಹೋರಾಡ್ತೈತ್ರಿ. ಅದರಿಂದನೇ 75% ಕಡಿಮೆ ಆಕೈತ್ರಿ. 125% ನೀವೇನೋ ಅಂತ ಇಂಥದ್ದು ಆರ್ಗ್ಯಾನಿಕ್ ಯೂಸ್ ಮಾಡಬಹುದು, ಬೇವಿನ ಎಣ್ಣೆ ಅಂತದ್ದು ಇಂಥದ್ದು.